ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ ಆಯಿತು. ಆದರೆ ಈಗ ಕೆಲವೊಂದಿಷ್ಟು ಸ್ಫೋಟಕವಾದಂಥ ಸತ್ಯಗಳು ಕೂಡ ಹೊರಬಂದು ಏನು ಘಟನೆಗೆ ಕಾರಣ ಅಂತ ಪ್ರಾಥಮಿಕ ವರದಿಯಲ್ಲಿ ನಮ್ಗೆ ಗೊತ್ತಾಯಿತು. ಈಗ ಎಚ್ಚೆತ್ತುಕೊಂಡಿದ್ದಾರೆ. ತನಿಖಾ ವರದಿ ಬಗ್ಗೆ ಏರ್ ಇಂಡಿಯಾ ಸಿಇಒ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಮಾನದಲ್ಲಿ ಯಾವುದೇ ತಾಂತ್ರಿಕ ದೋಷ ಕಂಡು ಬಂದಿಲ್ಲ. ವಿಮಾನದಲ್ಲಿ ಇಂಧನ ನಿರ್ವಹಣಾ ಸಮಸ್ಯೆ ಇರಲಿಲ್ಲ. ವರದಿಯಲ್ಲೇ ಯಾವುದೇ ವೈದ್ಯಕೀಯ ಕಾಳಜಿ ಇಲ್ಲ ಅಂತ ಹೇಳಿದ್ದಾರೆ. ಅಪಘಾತದ ನಂತರ ಏರ್ ಇಂಡಿಯಾ 787 ಆ ಫ್ಲೀಟ್ಗಳನ್ನು ಪರಿಶೀಲಿಸಿತು. ಅಂದರೆ ಆ ಫ್ಲೈಟು ಎಲ್ಲವೂ ಸೇವೆಗೆ ಸೂಕ್ತವೆಂದು ಕಂಡುಕೊಂಡಿತು. ವರದಿ ಉಲ್ಲೇಖಿಸಿ ಏರ್ ಇಂಡಿಯಾ ಸಿಇಒ ಕ್ಯಾಂಪ್ಬೆಲ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. I want to brief you on a serious incident that involved an Air India aircraft a short while ago. But first and most importantly, I would like to express our deep ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ ಬೆನ್ನಲ್ಲೇ ಬೋಯಿಂಗ್ ವಿಮಾನಗಳಲ್ಲಿ ಇಂಧನ ಸ್ವಿಚ್ ಪರಿಶೀಲನೆಗೆ ಆದೇಶವನ್ನು ಕೊಡಲಾಗಿದೆ. ಭಾರತದಲ್ಲಿ ನೋಂದಾಯಿಸಲಾದ ವಿಮಾನಗಳ ಪರಿಶೀಲನೆ ಮಾಡಬೇಕು. ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಮಹತ್ವದ ಒಂದು ಆದೇಶವನ್ನು ಕೊಟ್ಟಿದೆ. ಜುಲೈ 21ರೊಳಗೆ ಎಂಜಿನ್ ಇಂಧನ ಸ್ವಿಚ್ಗಳ ಪರಿಶೀಲನೆಗೆ ಆದೇಶವನ್ನು ಕೊಡಲಾಗಿದೆ. ಈಗ ನೋಡಿ, ಮೊನ್ನೆ ಬಂದಂಥ ಪ್ರಾಥಮಿಕ ವರದಿಯಲ್ಲಿ ಇದೇ ಬಹಿರಂಗವಾಗಿತ್ತು. ಇಂಧನ ಸಪ್ಲೈ ಆಗುವಂಥ ಆ ಸ್ವಿಚ್ಗಳಿದಾವಲ್ಲ, ಅದು ಕಟ್ ಮತ್ತು ಆಫ್ ಏನಿದೆ, ರನ್ ಮತ್ತು ಕಟ್ ಆಫ್. ಹಾಗಾಗಿನೇ ಆ ಕಾಕ್ಪಿಟ್ನಲ್ಲಿ ಏನು ಆಡಿಯೋ ಪೈಲಟ್ಗಳು ಮಾತಾಡಿದ್ದು ರೆಕಾರ್ಡ್ ಆಗಿತ್ತಂತೆ. ಆ ವರದಿ ಪ್ರಕಾರ ನಾವು ಹೇಳೋದಾದರೆ, ಯಾಕೆ ನೀನು ಆಫ್ ಮಾಡಿದೆ? ಇಲ್ಲ, ನಾನು ಆಫ್ ಮಾಡಿಲ್ಲ ಅಂದರೆ ಅಲ್ಲಿ ಪೈಲಟ್ಗಳದ್ದೇ ಬೇಜವಾಬ್ದಾರಿ, ಅವರೇ ಕಾರಣ ಅನ್ನುವಂಥ ರೀತಿಯಲ್ಲಿ ವರದಿ ಪ್ರಾಥಮಿಕವಾಗಿ ಬಂದಿತ್ತು. ಹಾಗಾಗಿನೇ ಈಗ ಎಲ್ಲ ಬೋಯಿಂಗ್ ವಿಮಾನಗಳಲ್ಲಿ ಇಂಧನ ಸ್ವಿಚ್ಗಳ ಪರಿಸ್ಥಿತಿಗಳು ಹೇಗಿದ್ದಾವೆ ಅದನ್ನು ಪರಿಶೀಲನೆ ಮಾಡಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟಿದೆ. ಅಂದರೆ ಭಾರತದಲ್ಲಿ ಯಾವೆಲ್ಲ ನೋಂದಾಯಿಸಲ್ಪಟ್ಟಿದ್ದಾವಲ್ಲ ಬೋಯಿಂಗ್ ಕಂಪ್ನಿವು, ಆ ವಿಮಾನಗಳಲ್ಲಿ ಪರಿಶೀಲನೆ ಮಾಡಬೇಕು ಅಂತ 2018ರಲ್ಲಿ ಅಮೇರಿಕಾ ಈ ಹಿಂದೆಯೇ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಇನ್ನೂ ಕೆಲವು ಕಡೆಗಳಲ್ಲಿ ಪರಿಶೀಲನೆ ಆಗಬೇಕು ಅಂಥೇಳಿ. ಯಾಕಂದರೆ ಇದೇ ಮಾದರಿಯಲ್ಲಿ ಈ ಹಿಂದೆ ಬೇರೆ ಬೇರೆ ದೇಶಗಳಲ್ಲಿ ವಿಮಾನ ದುರಂತಗಳು ಆದಂತಹ ನಿದರ್ಶನಗಳು ಇದ್ದಾವೆ. ಹಾಗಾಗಿನೇ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಈ ಮಹತ್ವದ ಆದೇಶವನ್ನು ಕೊಟ್ಟಿದೆ. ಯಾಕಂದರೆ ಚೆಕ್ ಮಾಡಿಕೊಳ್ಳೋ ಒಳ್ಳೆಯದು. ಯಾಕೆ ಪೈಲಟ್ಟು 32 ಸೆಕೆಂಡ್ನಲ್ಲಿ ನಾವು ಟೇಕ್ ಆಫ್ ಆದಮೇಲೆ ಆ ಟೈಮ್ ದುರಂತ ನಡೆದಿರೋದು. 600 ಅಡಿ ಹೋದ ತಕ್ಷಣ ಅವನು ಯಾಕೆ ಆಫ್ ಮಾಡ್ತಾನೆ? ಬೇಕು ಅಂತ ಮಾಡಿದ್ನಾ? ನೋಡಿ, ಹೀಗೆ ಸಾಕಷ್ಟು ಅನುಮಾನಗಳಿದ್ದಾವೆ. ತಾಂತ್ರಿಕ ದೋಷಗಳಿಲ್ಲ ಅಂಥೇಳಿ ಅವರು ಸಿಇಒ ಹೇಳ್ತಾ ಇದ್ದಾರೆ. ಹಾಗಾಗಿನೇ ಇನ್ನೂ ಸಾಕಷ್ಟು ವರದಿಗಳು ಬರಬೇಕಾಗಿದೆ ಇದ್ರ ಬಗ್ಗೆ. ಆದರೆ ಈಗ ಎಲ್ಲರೂ ಪೈಲಟ್ಗಳು ಅಥವಾ ತಜ್ಞರೇನಿದ್ದಾರೆ ಮತ್ತು ಅಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಆದೇಶ ಮಹತ್ವದ್ದಾಗಿದೆ. ಯಾಕಂತಂದರೆ ಆ ಪ್ರಾಥಮಿಕ ವರದಿಯಲ್ಲಿ ಬಂದಂಥದ್ದು ಬಹಳ ಕ್ಲಿಯರಾಗಿ ಹೇಳ್ತಾ ಇರೋದು, ಆ ಸ್ವಿಚ್ ಏನಿತ್ತು ಅದನ್ನು ಆಫ್ ಮಾಡಿಬಿಟ್ಟಿದ್ರು. ಆಫ್ ಮಾಡಿದಕ್ಕೆ ಏನಾಯಿತು? ಇಂಧನ ಸಪ್ಲೈ ಆಗಲಿಲ್ಲ, ಫ್ಯೂಯಲ್ ಸಪ್ಲೈ ಆಗಲಿಲ್ಲ. ಆ ಕಾರಣಕ್ಕೋಸ್ಕರ ವಿಮಾನ ಅಲ್ಲಿ ನಿಂತ್ಕೊಳ್ತು, ಕ್ರ್ಯಾಶ್ ಆಯಿತು. ಈ ರೀತಿ ನಾವು ಆ ವರದಿಯಲ್ಲಿ ಓದಿರೋದು. ಹಾಗಾಗಿನೇ ಈ ಒಂದು ನಿರ್ಧಾರದಿಂದಾಗಿ ಇನ್ಮೇಲೆ ಎಲ್ಲರೂ ಪೈಲಟ್ಗಳು ಅಲರ್ಟ್ ಆಗುತ್ತಾರೆ. ಯಾಕಂತ ಹೇಳಿದ್ರೆ ಕೆಲವರು ವಾದ ಮಾಡ್ತಾ ಇದ್ದಾರೆ, ಹೆಂಗೆ ಸಾಧ್ಯ ಪೈಲಟ್ ಇದನ್ನು ಆಫ್ ಮಾಡಲಿಕ್ಕೆ ಅಂಥೇಳಿ. ಪೈಲಟ್ ಆಫ್ ಮಾಡದೇ ಇದ್ದರೂ ಕೂಡ ತನ್ನಿಂತಾನೇ ಅದೇನಾದರೂ ಜರಿದಿರಬಹುದಾ, ಅಥವಾ ಅದರ ಒಳಗಡೆ ಏನಾದರೂ ಎಲೆಕ್ಟ್ರಾನಿಕಲಿ ತೊಂದರೆ ಉಂಟಾಗಿರ್ಬೋದಾ? ಈ ರೀತಿಯ ಕೂಡ ಚರ್ಚೆಗಳು ನಡೀತಾ ಇದೆ. ಬಟ್ ಈಗ ಬೋಯಿಂಗ್ ಕಂಪನಿಯ ವಿಮಾನಗಳೇ ಬಹುತೇಕವಾಗಿ ಅಪಘಾತಕ್ಕೀಡಾಗ್ತಾ ಇರೋದು.